ರೀಸೆಂಟಾಗಿ ಅಪ್ಪ ಆಗಿರೋರಿಗೆಲ್ಲ ನಂದೊಂದು ಕಿವಿ ಮಾತು, ನಿಮ್ಮ ವೈಫ್ಗೆ ಮಗು ಆದಮೇಲೆ ಅತಿ ಹೆಚ್ಚು ಪ್ರೀತಿ ಕೊಟ್ಟು ಅವ್ರನ್ನ ತುಂಬ ಕಾಳಜಿ ಮಾಡಿ ನೋಡ್ಕೊಳ್ಳಿ. ಯಾಕಂದರೆ ಅವ್ರ ಜೀವನ ಪಣಕ್ಕಿಟ್ಟು ಈ ಭೂಮಿ ಮೇಲೆ ಒಂದು ಜೀವ ತಂದಿರ್ತಾರೆ. ಅವರೆಷ್ಟೇ ಸಂತೋಷವಾಗಿ ಕಾಣಿಸ್ಬೋದು, ಬಟ್ ಸ್ಟಿಲ್ ಟಯರ್ಡ್ ಆಗಿರ್ತಾರೆ. ಅವ್ರ ಮನಸ್ಸಿನ ಒಂದು ಮೂಲೆಯಲ್ಲಿ ನನ್ನ ಗಂಡ ಬಂದು ನೀನು ರೆಸ್ಟ್ ಮಾಡು, ನನ್ನ ಮಗುನ ನೋಡ್ಕೊತೀನಿ ಅಂತ ಹೇಳಿದ್ರೆ ಎಷ್ಟು ಚಂದ ಅಲ್ವಾ ಅಂತ ಅನಿಸಿರುತ್ತೆ. ಸೊ ನಿಮ್ಮ ವೈಫ್ ಮತ್ತು ನಿಮ್ಮ ಪಾಪುಗೆ ಟೈಮ್ ಕೊಡಿ. ಮಗು ಅಮ್ಮನಿಗೊಬ್ಬರಿಗೆ ರೆಸ್ಪಾನ್ಸಿಬಿಲಿಟಿ ಅಲ್ಲ, ಅದು ನಿಮ್ಮಿಬ್ರು ರೆಸ್ಪಾನ್ಸಿಬಿಲಿಟಿ. ಇವತ್ತು ವ್ಲಾಗ್ನ ಮಧ್ಯಾಹ್ನದಿಂದ ಶುರು ಮಾಡಿದ್ದೀನಿ. ನಮ್ಮ ಏರಿಯಾದಲ್ಲಿ ಇವತ್ತು 2ನೇ ದಿನದ ಜಾತ್ರೆ. ಸೊ ನಾನಿಬ್ಬರು ಅಮ್ಮಂದಿರು ಮತ್ತೆ ನಮ್ಮ ಅತ್ತಿಗೆ ಸೇರಿ ತಂಬಿಟ್ಟಾರ್ತಿ ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ಅತ್ತಿಗೆ ಅವ್ರ ತೋಟದಿಂದನೇ ಅವಾಗ ತಾನೇ ಚಿಗುರೊಡ್ದಿರೋ ಒಂಬಾಳೆ ತಂದಿದ್ರು, ನೋಡಕ್ ತುಂಬಾ ಚೆನ್ನಾಗಿತ್ತು. ಸಂಜೆ 6 ಗಂಟೆ ಕೆಂಡ ಇದ್ದಿದ್ದು, ಬಟ್ ನನಗೆ ವರ್ಕ್ ಇದ್ರಿಂದ ಹೋಗಕ್ಕಾಗಿಲ್ಲ. ಸಂಜೆ ಮನೇಲೆ ಕೂತು ಊರಿಂದ ತಂದಿದ್ದು ಹಲಸಿನ ಹಣ್ಣು ಕೊಯ್ದು ತಿಂದ್ವಿ. ಲಾಸ್ಟ್ ಇಯರ್ ಈ ಟೈಮಲ್ಲಿ ನಾನು 4th ಮಂತ್ ಪ್ರೆಗ್ನೆನ್ಸಿಯಲ್ಲಿದ್ದೆ. ನನಗೆ ಎಷ್ಟೇ ಹಲಸಿನ ಹಣ್ಣು ತಿನ್ಬೇಕು ಅಂತ ಅನ್ಸಿದ್ರು ತಿಂದಿರ್ಲಿಲ್ಲ. ಬಿಕಾಸ್ ರೆಗ್ಯುಲರ್ 5th ಮಂತ್ ವರೆಗೂ ನನಗೆ ಡೈಲಿ ವಾಮಿಟಿಂಗ್ ಇತ್ತು. ಹಣ್ಣು ಕಂಪ್ಲೀಟ್ ಆಗಿ ಹಣ್ಣಾಗಿರ್ಲಿಲ್ಲ, ಬಟ್ ಹುಳಿ ಸ್ವೀಟ್ ಆಗಿ ತುಂಬಾ ಚೆನ್ನಾಗಿತ್ತು. ನೈಟ್ ಊಟ ಮುಗಿಸಿ 10:30 ಹಂಗೆ ಎಲ್ಲರೂ ಜಾತ್ರೆಗೆ ಹೋದ್ವಿ. ನನ್ನ ಹಸ್ಬೆಂಡ್ ಯಾವ ಜಾತ್ರೆಗೆ ಹೋಗ್ಲಿ, ಯಾವ ಸ್ಟ್ರೀಟ್ ಶಾಪಿಂಗ್ ಹೋಗ್ಲಿ, ಸ್ವೀಟ್ ಕಾರ್ನ್ ಅಂತೂ ತಿಂದೇ ಬಿಡಲ್ಲ. ಸೊ ನಾನೇ ರೆಡಿ ಮಾಡ್ಕೊಡ್ತೀನಿ ಅಂತ ನಿಂತಿದ್ದೆ. ನಾವ್ ಹೆಣ್ಮಕ್ಳು ಜಾತ್ರೆಗೆ ಹೋದ್ರೆ ಎಲ್ಲಾದ್ರೂ ಖಾಲಿ ಕೈಲಿ ಬರೋದುಂಟ. ಸೊ ಲೈಟಾಗಿ ಸ್ವಲ್ಪ ಶಾಪಿಂಗ್ ಮಾಡಿದೆ ಅಷ್ಟೇ. ನಮ್ಮ ಅತ್ತಿಗೆ ಅವ್ರ ಮನೆಗೆ ಇಡಕ್ಕಂತ ಈ ಶೋ ಪೀಸ್ ನೋಡ್ತಿದ್ರು. ನಮ್ಗೆ ತುಂಬಾ ಇಷ್ಟ ಆಯ್ತು ಕೃಷ್ಣ, ಬಟ್ ಪ್ರತಿಯೊಂದ್ರಲ್ಲೂ ಒಂದೊಂದು ಡಿಫೆಕ್ಟ್ಸ್ ಇತ್ತು. ಸುಮಾರು ದಿನದಿಂದ ಮಸ್ಕಾ ಬಂದು ಟ್ರೈ ಮಾಡ್ಬೇಕಂತ ಅನ್ಕೊಂತಿದ್ದೆ, ಬಟ್ ನಾನು ಊಟ ಮಾಡಿ ಹೋಗಿದ್ರಿಂದ ನಾನು ತಿನ್ಲಿಲ್ಲ. ಬಟ್ ನನ್ನ ಹಸ್ಬೆಂಡ್ ಎನಿ ಟೈಮ್ ಫ್ಯಾನ್ ಫಾರ್ ಬ್ರೆಡ್ ಅಂಡ್ ಜಾಮ್ ಆಗಿರೋದ್ರಿಂದ ಊಟ ಮಾಡಿದ್ರು ತಗೊಂಡು ತಿಂದ್ರು. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ನಾಳೆ ಮತ್ತೊಂದು ಹೊಸ ವ್ಲಾಗ್ ಜೊತೆ ಸಿಗೋಣ. ಬಾಯ್ ಬಾಯ್.